जनता पार्टी की, नरेंद्र मोदी जी की, येडियूरप्पा जी की, ವಿಜೇಂದ್ರಣ್ಣ जी की. ನಮ್ಮ ಪೊಲೀಸ್ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತೇನೆ, ನಾವು ಬಂದಿರತಕ್ಕಂಥದ್ದು ನಮ್ಮ ನೋವು, ಇಲ್ಲಿ ನೊಂದ ಕುಟುಂಬಗಳ ಪರವಾಗಿ, ನೊಂದ ಜೀವಗಳ ಪರವಾಗಿ ನಾವು ಈ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ. ನಾವು ಮಾತಾಡ ಮೇಲೆ ಏನಾದ್ರೂ ಅಧಿಕಾರಿಗಳು ಬಂದು ಮನವಿ ತಕ್ಕೊಂಡು ಉತ್ತರ ಕೊಡದೇ ಇದ್ರೆ ತಾಲೂಕು ಆಫೀಸ್ ಒಳಗಡೆ ಹೋಗಿ ಕೂತ್ಕೊಳ್ತೀವಿ. ನಾನು ಮಾತಾಡೋದ್ರೊಳಗಡೆ ನೀವು ಅದನ್ನು ಸರಿ ಮಾಡಿ. ಬಂಧುಗಳೇ, ಕಳೆದ 1.5 ತಿಂಗಳಿಂದ ರಾಜರೆಡ್ಡಿ ಎಲ್ಲ 222 ಅಂದ್ರೆ ಕಪಲಿ ಕಡೆಯಿಂದ ಈ ಕಡೆ ಕಳೆದ 1.5 ತಿಂಗಳಿಂದ ನಮ್ಮ ಕೆಜಿಎಫ್ ತಾಲೂಕಲ್ಲಿ ನಡೀತಕ್ಕಂತ ಅಕ್ರಮಗಳನ್ನ ಮಾಧ್ಯಮಗಳ ಮೂಲಕ ನಮ್ಮ ಇಡೀ ಕ್ಷೇತ್ರ ಜಿಲ್ಲೆಯ ಜನ ನೋಡುವ ರೀತಿಯಲ್ಲಿ ನಾವು ದಾಖಲೆಗಳ ಸಮೇತ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ, ನಮ್ಮ 4 ಜಿಲ್ಲೆಯ ವಿಭಾಗ ಪ್ರಭಾರಿಗಳಿಗೆ ಮತ್ತು ನಮ್ಮ ಸಂಸದರಿಗೆ, ನಮ್ಮ ಜಿಲ್ಲೆಯ ಪದಾಧಿಕಾರಿಗಳಿಗೆ, ಎಲ್ಲ ಮಂಡಲ ಪದಾಧಿಕಾರಿಗಳಿಗೂ ಕಾರ್ಯಕರ್ತರಿಗೂ ಈ ವಿಷಯವನ್ನ ನಾವು ತಿಳಿಸಿದ್ದೇವೆ. ಈ ಹೋರಾಟ ಭಾರತೀಯ ಜನತಾ ಪಾರ್ಟಿಯ ಹೋರಾಟ, ನೊಂದಂತ ಕಷ್ಟದಲ್ಲಿ ಇರುವಂತ ಎಲ್ಲ ಜಾತಿ ಜನಾಂಗದವರ ಪರವಾಗಿರ್ತಕ್ಕಂಥ ಹೋರಾಟ. ಅದಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಸೇರಿ ನಿಮ್ಮ ಪರವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಪ್ರಶ್ನೆ ಇಲ್ಲಿರುವಂತ ಶಾಸಕರಿಗೆ, ನಮ್ಮ ಕ್ಷೇತ್ರದಲ್ಲಿ 2 ಶಾಸಕರಿದ್ದಾರೆ. ಒಬ್ಬರು ಅಧಿಕೃತವಾಗಿ ಈ ಕ್ಷೇತ್ರದಲ್ಲಿ ಮತದಾನ ಮಾಡಿ ಗೆದ್ದಂತ ಒಬ್ಬ ಶಾಸಕರು. ನಿಮ್ಗೆ ಗೊತ್ತಿದೆ, ವಿಧಾನಸೌಧದಲ್ಲಿ ಚುನಾವಣೆಯಲ್ಲಿ ಗೆದ್ದಂತ ವಿಧಾನ ಪರಿಷತ್ತು ಸದಸ್ಯರುಗಳು ಇದ್ದಾರೆ. ಆಯಾ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ನಾಮಿನೇಟೆಡ್ ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ. ಆದ್ರೆ ನಮ್ಮ ಕ್ಷೇತ್ರದಲ್ಲಿ ನಾಮಿನೇಟೆಡ್ MLA ಯಾರು ಅಂತ ಹೇಳಿದ್ರೆ ನೀವು ಹೇಳ್ತೀರಾ? ನನಗೆ ಗೊತ್ತಿಲ್ಲ ಅವ್ರ ಹೆಸರು. ಓಟ್ ಹಾಕಿದ್ರೆ ಹಂಗೆ ಇಲ್ಲಿ ಇನ್ನೊಬ್ರು MLA ಆಗಿದ್ದಾರೆ. ಯಾರು ಅವ್ರ MLA? ಓಟ್ ಹಾಕಿದ್ದು MLA ಇಡೀ ಜಿಲ್ಲೆಯಲ್ಲಿ 6 ಕ್ಷೇತ್ರ ಇರೋದು. ಇನ್ನು ಡಿಲಿಮಿಟೇಷನ್ ಆಗಿಲ್ಲ. 7 ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಅದರಲ್ಲಿ ವಿಶೇಷವಾಗಿ ಕೆಜಿಎಫ್ ತಾಲೂಕಲ್ಲಿ 2 ಶಾಸಕರು. ಎಂತ ಅದೃಷ್ಟವಂತರು ನಮ್ಮ ತಾಲೂಕು ನೋಡಿ. EM ಕೆಲಸ ಮಾಡದೇ ಇದ್ರೆ ಕೋಲಾರ ಹೋದ್ರೆ ಅವ್ರು ಕೆಲಸ ಮಾಡ್ಕೊಡ್ತಾರೆ. ಅವ್ರು ಕೆಲಸ ಮಾಡಿಲ್ಲ ಅಂದ್ರೆ EM ಕೆಲಸ ಮಾಡ್ತಾರೆ ಅಂತ ನಂಬಿಕೆ. ಕೆಲಸ ಆಗಿರೋದಂತೂ ಯಾರು ಹೇಳಲ್ಲ. 3 ಸಬ್ಜೆಕ್ಟ್ ಇಟ್ಕೊಂಡು ಹೋರಾಟವನ್ನ ಪ್ರಾರಂಭ ಮಾಡಿದ್ದೀವಿ. ಇನ್ನು ಎಲೆಕ್ಷನ್ ಮುಗಿಯುವವರೆಗೂ ಇರ್ತಕ್ಕಂಥ ಸಮಸ್ಯೆಗಳು, ಹಗರಣಗಳು ನಮ್ಮ ಮುಂದೆ ಇದೆ. ಪ್ರಾರಂಭ ಇದು. ಕಳೆದ 15-20 ದಿವಸಗಳಿಂದ ತಯಾರಿ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮನ ಕೆಡಿಸಬೇಕು ಅಂತ ಹೇಳಿ ಮುನ್ಸಿಪಾಲಿಟಿಯ ಆವರಣದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಇವರೇ ತೀರ್ಮಾನ ಮಾಡಿದ್ರು. ಆಗಸ್ಟ್ 15ನೇ ತಾರೀಕು ನಾವು ಇಡಬೇಕು ಅಂತ ಹೇಳಿ. ಆದರೆ ಈ ಹೋರಾಟವನ್ನು ಕೆಡಿಸಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಕೂರಿಸುವಂತ ಬೆಟ್ಟು ಇನ್ನು ಕ್ಯೂರಿಂಗ್ ಆಗಿಲ್ಲ. ಪ್ಲಾಸ್ಟಿಕ್ ಮಾಡೋದಕ್ಕೆ ಇನ್ನು ನೀರೇ ಸರಿಯಾಗಿ ಹಾಕಿಲ್ಲ. ತರಾತುರಿಯಲ್ಲಿ ಇವತ್ತು ಅಲ್ಲಿ ಉದ್ಘಾಟನೆ ಮಾಡಕ್ ಹೋಗಿದ್ದಾರೆ. ಆದ್ರೆ ನಮಗೆಲ್ಲ ಅನಿಸ್ತದೆ, ಈ 3 ವಿಷಯಕ್ಕೇನೆ ಕಾಂಗ್ರೆಸ್ಸಿನ ಶಾಸಕರಿಗೆ ಈ ರೀತಿ ಭಯ ನಡುಕ ಉಂಟಾಗಿದೆ ಅಂತ ಹೇಳಿದ್ರೆ ಅದು ಬಿಜೆಪಿಯ ಹೋರಾಟ, ಬಿಜೆಪಿಯ ಕಾರ್ಯಕರ್ತರ ಶಕ್ತಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಬಂಧುಗಳೇ, ಪ್ರಾರಂಭ ಇನ್ನು ಅಂತ್ಯ ಎಲ್ಲಿದೆ? ಮುಂಬರುವ ವಿಧಾನಸಭೆಯ ಚುನಾವಣೆಯಲ್ಲಿ ಅವಾಗ ಅಂತ್ಯ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿಯೇ ಈ ಭಯ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರು ಇಲ್ಲಿ ಬಂದಿರತಕ್ಕಂತ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ನಮ್ಮೆಲ್ಲ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು. ಜನಪರವಾದಂತ ಹೋರಾಟವನ್ನ ಕೈಗೆತ್ತಿಕೊಳ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನೊಂದ ಜೀವಗಳು ಇಲ್ಲಿ ಕೂತಿದ್ದಾರೆ. ನಮ್ಮೆಲ್ಲ ತಾಯಂದರು 70 ವರ್ಷ, 80 ವರ್ಷ, 90 ವರ್ಷ. ಅವರು ಕೇಳುವ ಪ್ರಶ್ನೆ, 16 ವರ್ಷಗಳಿಂದ ಬಂದಿರತಕ್ಕಂಥ ಪೆನ್ಷನ್ ಅನ್ನ ನಿಲ್ಲಿಸ್ಬಿಟ್ರಲ್ಲ,
ನನ್ನ ಹೊಟ್ಟೆ ಮೇಲೆ ಹೊಡೆದ್ಬಿಟ್ರಲ್ಲ ನೀವು, ನಿಮ್ ಮನೆ ಉದ್ಧಾರ ಆಗತ್ತಾ? ಇಡೀ ಶಾಪ ಆಗ್ತಾ ಇದ್ದಾರೆ ಇಲ್ಲಿ ಕೂತಂತ ಬರೆದಿರ್ತಕ್ಕಂಥ ಎಲ್ಲ ತಾಯಂದರು, ಈ ಕ್ಷೇತ್ರದ ಶಾಸಕರಿಗೆ, ಈ ಕ್ಷೇತ್ರದ ಶಾಸಕರಿಗೆ. ನೀವು ಒಂದು ಹೆಣ್ಣು, ನಿಮ್ಮ ತಾಯಿ ಹೆಣ್ಣು, ನಿಮ್ಮ ತಾಯಿಗೆ ಪೆನ್ಷನ್ ಬಂದು ನಿಂತೋಗಿದ್ರೆ ನೀವು ಇದೇ ರೀತಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರಲ್ಲ. ನೀವು ಎಮ್ಮೆಲ್ಯೆ ಆಗಲೇ ಇದ್ರೆ, ನಿಮಗೂ 65-70 ವರ್ಷ ಆಗಿದ್ರೆ ನಿಮ್ಗೂ ಪೆನ್ಷನ್ ಕೇಳ್ತಾ ಇದ್ರು ಇಲ್ವಾ? ನಿಮ್ ಮನೆಗೆ BPL ಕಾರ್ಡ್ ಕೇಳ್ತಾ ಇದ್ರು ಇಲ್ವಾ? 4,000 BPL ಕಾರ್ಡ್ ಅನ್ನ ನಿಲ್ಲಿಸಿದಿರಿ ಅಂದ್ರೆ ಒಂದು ಮನೆಯಲ್ಲಿ 4ರಿಂದ 5-6 ಜನ ಇರುವಂತ ಕುಟುಂಬದ ಮನೆಗೆ ತಿನ್ನುವ ಅನ್ನಕ್ಕೆ ಮಣ್ಣು ಹಾಕಿದಿರಿ. ಅನ್ನ ತಿನ್ನುವ ಹೊಟ್ಟೆಗೆ ಮಣ್ಣು ತಿನ್ನಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ನ್ಯಾಯನಾ? ನಿಮಗೆ ಇದು ಧರ್ಮನಾ? ಅದಕ್ಕೇನ ಈ ಕ್ಷೇತ್ರದಲ್ಲಿ ಶಾಸಕರು ಆಗಬೇಕು ಅಂತ ನಿಮಗೆ ಓಟ್ ಹಾಕಿದ್ರು. ಜನಾಭಿಪ್ರಾಯವನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ನಾವು ಯಾರು ಕೂಡ ಅದಕ್ಕೆ ಧೃತಿಗೆಡೋದಿಲ್ಲ. ಅದು ನಾವು ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ನೀವು ಮಾಡುವಂತ ತಪ್ಪುಗಳನ್ನ, ಅಕ್ರಮಗಳನ್ನ, ಅನ್ಯಾಯಗಳನ್ನ ಈ ಜನರ ಪರವಾಗಿ ನಿಂತು ಹೋರಾಟ ಮಾಡುವುದಕ್ಕೆ ಬಿಜೆಪಿಯವರು ಸದಾ ಸಿದ್ಧರಾಗಿರುತ್ತಿದ್ದೇವೆ. ನಿಮಗೆ ಯಾರು ಈ ಗೊಡ್ಡು ಬೆದರಿಕೆಗೆ ನಾವು ಬಗ್ಗೋರಲ್ಲ, ಎದವರಲ್ಲ ಅನ್ನುವಂತ ಸಂದೇಶವನ್ನ ಈ ಹೋರಾಟದ ಮೂಲಕ ಕೊಡ್ಲಿಕ್ಕೆ ನಾವು ಬಯಸ್ತೇವೆ. ಯಾರಿಗೆ ನೀವು ಪೆನ್ಷನ್ ನಿಲ್ಲಿಸಿದ್ದೀರಿ? ನೀವು ಹಳ್ಳಿಗೆ ಹೋಗಿ, ಬೀದಿಗೆ ಹೋಗಿ, ಕೆಜಪಲ್ಲಿ ಇರ್ತಕ್ಕಂಥ ಮೈನಿಂಗ್ ಪ್ರದೇಶದಲ್ಲಿ ಇರ್ತಕ್ಕಂಥ ತಾಯಂದ್ರು ಗೋಳು ನಾವು ಕೇಳಕ್ ಆಗಲ್ಲ. ದಿನ ಅವರ ಮನೆ ಬಾಗಿಲಿಗೆ ಹೋಗ್ತಾ ಇದ್ದೀನಿ ನಾನು. ನನ್ನ ಕಂಠ ಎಲ್ಲ 10 ವರ್ಷ 15 ವರ್ಷ ಆಗಿದೆ ತೀರಿ. ನಾನು ವಿಧವೆ ಆಗಿದ್ದೀನಿ. ನನಗೆ ಯಾರು ದಿಕ್ಕೇ ಇಲ್ಲ, ತಿನ್ನೋಕ್ ಅನ್ನ ಇಲ್ಲ. ಒಂದು ಕಡೆ ರೇಷನ್ ಕಾರ್ಡ್ ಕಿತ್ಕೊಂಡ್ರು, ಮತ್ತೊಂದು ಕಡೆ ನನಗೆ ಪೆನ್ಷನ್ ಕಿತ್ಕೊಂಡ್ರು. ನಾನು ಯಾರ ಹತ್ರ ಹೋಗ್ಲಿ, ಎಲ್ಲಿ ಕೇಳಲಿ? ನನಗೆ ಶುಗರ್ ಇದೆ ಅಂತ ಕೇಳ್ತಾರೆ, BP ಇದೆ ಅಂತ ಹೇಳ್ತಾರೆ, ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾರೆ. ನಡೆಯಕ್ ಆಗಲು ಇನ್ನೊಬ್ರು ಹಿಡ್ಕೊಂಡು ಓಡಾಡಬೇಕು. ಅಂತವ್ರು ಪೆನ್ಷನ್ ಕಿತ್ಕೊಂಡಿದ್ದೀರಲ್ಲ, ನಿಮ್ಗೆ ಒಳ್ಳೇದಾಗತ್ತಾ? ಹೇಳ್ರಿ. ರೇಷನ್ ಕಾರ್ಡ್ ಕಿತ್ಕೊಂಡ್ಬಿಟ್ಟು ನೀವು ಅದಾಲತ್ ಅಂತೇಳಿ ಅಧಿಕಾರಿಗಳನ್ನ ಕರೆದು ಜನರನ್ನ ದಿಕ್ ತಪ್ಪಿಸ್ತೀರಾ? ಅದಾಲತ್ ಅಂದ್ರೆ ಏನು ನಿಮಗೆ ಗೊತ್ತಿದೆ. ಆದ್ರೆ ಈ KJP ಇರ್ತಕ್ಕಂಥ ಜನ ಅಧಿಕಾರಿಗಳು ಬಂದ್ಬಿಟ್ಟಿದ್ದಾರೆ, MLA ಬಂದಿದ್ದಾರೆ. ಇವತ್ತೇ ನಮ್ಗೆ ರೇಷನ್ ಕಾರ್ಡ್ ಕೊಡ್ತಾರೆ, ಪೆನ್ಷನ್ ಕಾರ್ಡ್ ಕೊಡ್ತಾರೆ ಅಂತೇಳಿ ಮುನ್ಸಿಪಾಲಿಟಿಗೆ ಬಂದ್ರು. ನಿಮ್ಮ ಉತ್ತರ ಏನು? ಏನ್ ಕೊಟ್ರಿ? ನೀವು ನಿಮ್ಮ ಇನ್ಕಮ್ ಜಾಸ್ತಿ ಆಗ್ಬಿಟ್ಟಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲರ ಮನೆಯಲ್ಲೂ ಟಿವಿ ಇದೆ, ಕಡು ಬಡವರ ಮನೆಯಲ್ಲೂ ಟಿವಿ ಇದೆ. ಆ ಟಿವಿ ತಗೊಳ್ಬೇಕಾದ್ರೆ ಅವ್ರ ಹತ್ರ ದುಡ್ಡಿಲ್ಲ. 1000-2000 ರೂಪಾಯಿ ಕಟ್ಬಿಟ್ಟು ಕಂತಲ್ಲಿ ಟಿವಿ ತರ್ತಾರೆ. ಆ ಶೋರೂಮ್ ಹೋದ್ರೆ 2 ವೀಲರ್ ತಗೋಬೇಕಂದ್ರೆ 5,000 ಕಟ್ಟಿದ್ರೆ 2 ವೀಲರ್ ಕೊಟ್ಟರೆ ಮಿಕ್ಕಿದ್ದೆಲ್ಲ ತಿಂಗಳು ಬಡ್ಡಿ ಸಮೇತ ಕಟ್ಟಬೇಕು. ಹಂಗಾದ್ರೆ ನ್ಯಾಷನಲ್ ನಮ್ಮ ಸ್ಕೀಮು, ದೇಶದ ಪ್ರಧಾನಮಂತ್ರಿ ಕೊಟ್ಟಂತ ಸ್ಕೀಮು NREG ಅಂತ ಮೊದಲು ಕರಿತೀವಿ, ಇವತ್ತು ಜಿ ಅಂತ ಕರಿತೀವಿ. ಅದರ ಯೋಜನೆಯಲ್ಲಿ ಗ್ರಾಮಾಂತರ ಭಾಗದಲ್ಲಿ ಇರ್ತಕ್ಕಂಥ ಹೆಣ್ಣು ಮಗಳು ಕೂಲಿಗೆ ಹೋದ್ರೆ 380 ರೂಪಾಯಿ ಕೊಡ್ತಾರೆ. ವರ್ಷಕ್ಕೆ ಎಷ್ಟಾಯ್ತು? 1,20,000 ರೂಪಾಯಿ ಆಗುತ್ತೆ ಹತ್ರ. ಆ ಅಕೌಂಟ್ ನೇರವಾಗಿ ಬರ್ತದೆ ಅಕೌಂಟ್ಗೆ. ಅದನ್ನು ಕೂಡ ನೀವು ಆ ಇನ್ಕಮ್ ಅನ್ನ ತೋರಿಸಿ ನೀವು ರೇಷನ್ ಕಾರ್ಡ್, ಪೆನ್ಷನ್ ಕಿತ್ತಾಕ್ತಾ ಇದ್ದೀರಲ್ಲ. ಅಂದ್ರೆ ಒಂದು ಕಡೆ ನೀವು 5 ಗ್ಯಾರಂಟಿ ಕೊಟ್ರಲ್ಲ, ಈ 5 ಗ್ಯಾರಂಟಿಗೆ ಕೊಡ್ಲಿಕ್ಕೆ ದುಡ್ಡು ಇಲ್ಲದೆ, ಅಭಿವೃದ್ಧಿಗೆ ಹಣ ಇಲ್ಲದೆ, ಗುತ್ತಿಗೆದಾರರಿಗೆ ದುಡ್ಡು ಕೊಡದೆ, ಇವತ್ತು ನಿಮ್ಮ ಸ್ವಂತ ಅಭಿವೃದ್ಧಿಗೆ ತೀರ್ಮಾನ ಮಾಡ್ಕೊಳ್ಳಕ್ಕೆ ನೀವು ಸರ್ಕಾರ ಇರೋದು ಅಷ್ಟು ಬಿಟ್ಟರೆ ಬೇರೆ ಇನ್ನೇನಕ್ಕಿಲ್ಲ. ಅದನ್ನ ತುಂಬಲಿಕ್ಕೆ ಇವತ್ತು ಪೆನ್ಷನ್ ನಿಲ್ಲಿಸಿದಿರಿ, ರೇಷನ್ ಕಾರ್ಡ್ ನಿಲ್ಲಿಸಿದಿರಿ. ಪೆನ್ಷನ್ಗೆ 80% ಹಣ ಕೇಂದ್ರ ಸರ್ಕಾರ ಕೊಡೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ನೀವು ಬೇರೆ 20%. ಹಾಗಾದ್ರೆ ಇವ್ರು ಎಲ್ಲಿ ಹೋಗ್ಬೇಕು? ಯಾಕೆ ಈ ಮಾನದಂಡಗಳು? ಕಳೆದ 10 ವರ್ಷಗಳ ಸಮಯದಲ್ಲಿ ನಾವು ಅಧಿಕಾರದಲ್ಲಿದ್ದೀವಿ. ಒಂದೇ ಒಂದು ಪ್ರಶ್ನೆ, ಪೆನ್ಷನ್ ಕಾರ್ಡ್ ತೆಗೆದಿದ್ವಾ ನಾವು? ಒಂದೇ ಒಂದು ರೇಷನ್ ಕಾರ್ಡ್ ತೆಗೆದಿದ್ವಾ? ಅವಾಗ್ಲೂ ಕೂಡ ಕೇಂದ್ರ ಸರ್ಕಾರ ಕಾಲಕ್ಕೆ ನೀವು ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳಿ ಅಂತೇಳಿ ಅಲ್ಲಿಂದ ಸುತ್ತೋಲೆಗಳು ಬರ್ತಾನೆ ಇತ್ತು. ನಮ್ಮ ಸರ್ಕಾರ ಯಾವತ್ತೂ ಕೂಡ ರೇಷನ್ ಕಾರ್ಡ್ ಆಗ್ಲಿ, ಪೆನ್ಷನ್ ಆಗ್ಲಿ ತೆಗೆಯಕ್ಕೆ ಹೋಗಿಲ್ಲ. ಬಡವರು ಬದುಕಲಿ, ಚೆನ್ನಾಗಿರ್ಲಿ, ಅವ್ರಿಗೆ ಇನ್ನು ಏನು ಬೇಕಾದ್ರೂ ಮಾಡೋಣ ಅನ್ನುವಂತ ಯೋಜನೆಗಳನ್ನ ನಮ್ಮ ಸರ್ಕಾರ ಕೊಡ್ತೇ ಹೊರತು ಇದನ್ನ ಕಿತ್ಕೊಳಕ್ ಹೋಗಿಲ್ಲ. ಆದ್ರೆ ನೀವು ಇಲ್ಲಿ ಕೂತಿರ್ತಕ್ಕಂಥವ್ರು, ಆಚೆ ಇರ್ತಕ್ಕಂಥವ್ರು, ಮನೇಲಿ ಇರ್ತಕ್ಕಂಥವ್ರು ಎಲ್ಲರ ಮನೆಗಳಲ್ಲಿ ನೀವು ಮುನ್ಸೂಚನೆ, ಯಾವುದೇ ಮುನ್ಸೂಚನೆ ಕೊಡದೆ, ಒಂದು ನೋಟಿಸ್ ಕೊಡದೆ
ತರಾತುರಿಯಲ್ಲಿ ನೀವು 4,000 ರೇಷನ್ ಕಾರ್ಡ್ ಯಾಕೆ ತೆಗೆದ್ರಿ? 14,500 ಪೆನ್ಷನ್ ಕಾರ್ಡ್ಗಳನ್ನ ಯಾಕೆ ರದ್ದು ಮಾಡಿದ್ರಿ? 4 ತಿಂಗಳಿಂದ, ಕಳೆದ 8 ವರ್ಷಗಳಿಂದ ನೀವು ಈ ಕ್ಷೇತ್ರದಲ್ಲಿ ಆಡಳಿತದಲ್ಲಿದೆ, ಅವಾಗಲೇ ತೆಗಿಬೇಕಾಗಿತ್ತಲ್ಲ. ಅದೇ ರೇಷನ್ ಕಾರ್ಡ್ ಮಂತ್ರಿ ಯಾರು? ರೇಷನ್ ಕಾರ್ಡ್ ಮಂತ್ರಿ ಯಾರು ಹೇಳ್ರಿ? ರೂಪ ಅವರೇ, ನಿಮ್ಮ ತಂದೆಯವರು. ಎಷ್ಟೋ ಜನರಿಗೆ ಪಾಪ ಗೊತ್ತಿಲ್ಲ ಇಲಾಖೆ ಬಗ್ಗೆ ಹೆಸರು. ನಿಮ್ ತಂದೆನೇ ಮಂತ್ರಿ. ಹೋಗಿ ಅಪ್ಪ, ನನಗೆ ಜನ ಓಟ್ ಹಾಕಿದ್ದಾರೆ, ನನ್ನ ಮಾನ ಮರ್ಯಾದೆ ಬೀದಿಯಲ್ಲಿ ಬಿಜೆಪಿಯವರು ಹರಾಜಾಗ್ತವ್ರೆ, ಈ ತಾಯಂದರು ಬೀದಿ ನಿಂತ್ಕೊಂಡು ಇಡೀ ಶಾಪ ಆಗ್ತಾ ಇದ್ದಾರೆ, ನೀನು ಒಂದು ಈ ಹೆಣ್ಣು ಬಾವಿಗೆ ಮಣ್ಣಾಕಿದೀರಿ ಅಂತ ಕೇಳ್ತಾವ್ರೆ. ಅದಕ್ಕಾಗಿ ನನಗೆ ಕೂಡಲೇ ಸುತ್ತೋಲೆಯನ್ನು ಹೊರಡಿಸಿ ನಾಳೆ ಬೆಳಗ್ಗೆಯಿಂದಲೇ ಈ ರೇಷನ್ ಕಾರ್ಡ್ ಮಾಡು ತಂದೆ ಅಂತ ಕೇಳೋ ಹಕ್ಕು ನಿನಗಿಲ್ಲಮ್ಮ. ನಿನ್ಗೆ ತಂದೆ ಅಲ್ವಾ ನಿಮ್ಮಪ್ಪ ಮುನಿಯಪ್ಪನವರು? ಅದನ್ನ ಹೇಳ್ಬೇಕಲ್ಲ ನಿಮ್ ಪ್ರೆಸ್ ಮೀಟ್ ಅಲ್ಲಿ ಜನರಿಗೆ, ನನ್ನ ತಂದೆ ಮುನಿಯಪ್ಪ ಅಲ್ಲ, ನಮ್ಮ ಗುರು ಗೋವಿಂದರಾವ್ ಅಂತ ಹೇಳ್ಬೇಕಲ್ಲ ನೀವು ಪಬ್ಲಿಕ್ ಅಲ್ಲಿ. ಮೊನ್ನೆ ಪ್ರೆಸ್ ಮೀಟ್ ಮಾಡಿ ನನ್ನ ವಿರುದ್ಧ ಹೇಳ್ತಾ ಇದ್ದಾರೆ ಪಾಪ ಕಾರ್ಯಕರ್ತರು, ಅವರೆಲ್ಲ ನನ್ನ ಜೊತೆ ಇದ್ದವ್ರೆ, ನನ್ನ ಹೆಸರು ಹೇಳಲ್ಲ. ಗೋವಿಂದಗೌಡರು ರೂಪ ಹಾಗೆ ಗುರು ಅಂತ ಹೇಳಿದ್ರು, ನಿಮ್ಮ ಪತ್ರಿಕೆಗಳಲ್ಲಿ ಬಂದಿದೆ, ನಾನೆಲ್ಲೂ ಹೇಳಿಲ್ಲ ಅದನ್ನ. ಗೋವಿಂದಗೌಡರೇ ನಿಮ್ಗೆ ಗುರು ಆದ್ರೆ KH ಮುನಿಯಪ್ಪನವರು ನಮ್ಮ ದಲಿತ ಸಮಾಜದ ಹಿರಿಯ ನಾಯಕರು ಅಂತ ಎಡೆತಟ್ಕೊಂಡು ಹೇಳ್ತೀನಿ ನಾನು. ನನಗೆ ಆ ಅಭಿಮಾನ ಇದೆ, ನನಗೆ ಆ ಪ್ರೀತಿ ಇದೆ. ರಾಜಕಾರಣ ಬಿಸಾಕ್ರಿ, ಆಮೇಲೆ ನೋಡೋಣ. ಶೋಷಿತ ಸಮಾಜದ ಒಬ್ಬ ಹಿರಿಯ ನಾಯಕ ಮುಖ್ಯಮಂತ್ರಿ ಪದವಿ ಬೇಕು ಅಂತ ಕೇಳ್ತಾ ಇದ್ದಾರೆ ಅವರು ಒಂದು ಅರ್ಜಿ ಹಾಕವ್ರೆ. ಅಂತ ಮಹಾನ್ ನಾಯಕನ ಹೊಟ್ಟೆಯಲ್ಲಿ ಹುಟ್ಟಿದಂತ ನೀವು ನಿಮ್ಮ ತಂದೆಯನ್ನ ಪೂಜಿಸಬೇಕು ಹೊರತು ಗೋವಿಂದಗೌಡ ಅಂತೇಳಿ ಪೂಜಿಸಬೇಕಂತ ಹೋಗಿದ್ದೀರಲ್ಲ, ಇದು ನ್ಯಾಯನಾ? ಇದು ಮೀಸಲು ಕ್ಷೇತ್ರ ಅಲ್ವಾ? ಯಾರು ಓಟ್ ಹಾಕಿದ್ ನಿಮ್ಗೆ ಈ ಕ್ಷೇತ್ರ ಜನ? ನಾನು ಕೇಳಿದ್ರೆ ಏನಾದ್ರು ತಪ್ಪಿದ್ಯಾ? ಬೆಳಗ್ಗೆ ಬ್ಯಾಲೆಗೆ ಹೋಗಿ ಬೆಳಗ್ಗೆ 6 ಗಂಟೆಗೆ ಹೋಗಿ ಈ ಕ್ಷೇತ್ರ ಜನ ಅಲ್ಲಿ ನಿಂತಿದ್ದಾರೆ. ಪಾಪ ಯಾಕೆ ಹೋಗ್ತಾರೋ ಗೊತ್ತಿಲ್ಲ. ಯಾರು ಹೇಳ್ತಾ ಇದ್ರು, ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಜೀಪ್ಗಳು ಕಾರುಗಳು ಎಲ್ಲ ಅವ್ರ ಮನೆ ಹತ್ರ ಕ್ಯೂ ನಿಂತಿರ್ತದೆ ಅಂತಂದ್ರು. ಗೊತ್ತಿಲ್ಲ. ನಾನು ಬಹಳ ಕಡಿಮೆ ಓದಿರೋದು. ನಮ್ಮ ತಂದೆ ತಾಯಿ ನನಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿದ್ದು. ನಿಮ್ ತಂದೆ ತಾಯಿ ನಿಮ್ಗೆ ಬಹಳ ಚೆನ್ನಾಗಿ ಓದಿಸಿದ್ದಾರೆ. ನೀವು ಬಹಳ ಚೆನ್ನಾಗಿ ಮಾತಾಡ್ತೀರಿ, ಕಾಮ ಫುಲ್ ಸ್ಟಾಪ್ ಇಲ್ಲದೆ ಮಾತಾಡ್ತೀರಿ, ನಾನು ಗಮನಿಸಿದ್ದೀನಿ. ಇಷ್ಟು ತಿಳುವಳಿಕೆ ಇರೋರು, ಇಷ್ಟು ಜ್ಞಾನ ಇರುವಂತವ್ರು ಯಾಕೆ ಆ ಗುರು ಇಟ್ಕೊಂಡಿದ್ದೀರಿ? ನಿಮ್ ತಂದೆ ಸರಿಯಾಗಿ ತಕೊಳ್ಬಾರ್ದ? ರೂಪವ್ರೆ, ಎಂತ ಅನುಭವಿಗಳವರು. 7 ಬಾರಿ ಜಿಲ್ಲೆಯಲ್ಲಿ ಸಂಸದರಾದಂತವರು, 4 ಬಾರಿ ಕೇಂದ್ರದಲ್ಲಿ ಮಂತ್ರಿ ಆದಂತವರು, ಈ ರಾಜ್ಯದಲ್ಲಿ ಕ್ಯಾಬಿನೆಟ್ ಸಚಿವರು, ಆಹಾರ ಮಂತ್ರಿಗಳು. ರೇಷನ್ ಕಾರ್ಡ್ ಕೊಡೋಕೆ ಕಾನೂನು, ಮಕ್ಕಳು ಕೆಲಸಕ್ಕೆ ಹೋಗ್ತಾರೆ, ಸಂಬಳ ಜಾಸ್ತಿ ಆಗಿದೆ, ಅದಕ್ಕೆ ಕಿತ್ತಾಕಿತಿ ಅಂತ ಹೇಳ್ತಾರೆ. ಯಾವ್ದು ನಿಮ್ ಕಾನೂನು ಕಿತ್ತು ಬಿಸಾಕ್ರಿ. ಬಿಜೆಪಿ ಯಾವತ್ತೂ ಈ ಕೆಲಸ ಮಾಡಲಿಲ್ಲ. ಎಷ್ಟೇ ಸಂಪಾದನೆ ಮಾಡಿದ್ರು ರೇಷನ್ ಕಾರ್ಡ್ ತೆಗಿಬಾರ್ದು, ಪೆನ್ಷನ್ ತೆಗಿಬಾರ್ದು. ಅವರು ನಮ್ಮವರು, ನಮ್ಮ ಕರ್ನಾಟಕದವರು, ನಮ್ಮ KGF ಮಕ್ಕಳು, ತಾಯಂದಿರವರು ಚೆನ್ನಾಗಿ ಬದುಕಲಿ ಅಂತ ಹೇಳಿ ಯೋಜನೆಗಳು ಜೀವಂತವಾಗಿಟ್ಟಿದ್ರು. ಆದ್ರೆ ನೀವು ಬಂದು ಅವ್ರ ಬಾಳಲ್ಲಿ ಕಲ್ಲಾಕಿ ಮಣ್ಣಾಕಿ ಬೀದಿಯಲ್ಲಿ ಬಂದು ಕುತ್ಕೊಳ್ಳಂಗ್ ಮಾಡಿದ್ದೀರಿ ಈ ತಾಯಂದಿರನ್ನ. ಈ ಶಾಪ ತಟ್ಟಲ್ವಾ? ಅಧಿಕಾರ ಎಷ್ಟು ದಿನ ಹೇಳ್ರಿ. ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಎಲ್ಲರಿಗೂ ನಾನು ಮಾತಾಡಕ್ ಹೋಗೋದಿಲ್ಲ, ಅವರಲ್ಲೂ ಒಳ್ಳೆಯವರಿದ್ದಾರೆ. ಕೆಲವರು ಅಮ್ಮನ್ನ ನೆಲದಲ್ಲೇ ಬಿಡಲ್ಲ, ಹಿಂಗೆ ಎತ್ಕೊಂಡು ಹೋಗ್ತಾರೆ ಆಕಾಶದಲ್ಲಿ. ನೆಲದಲ್ಲಿ ಇರ್ತಕ್ಕಂಥ ಸಮಸ್ಯೆ ಗೊತ್ತೇ ಆಗಲ್ಲ ಅಮ್ಮನಿಗೆ. ನಡೆಸ್ತೇ ಮೊನ್ನೆ 20 ಕಾಲು ಒತ್ತು ಮಾವತ್ತು ಮೇಡಮ್ ಇಟ್ಲೇ ದಂಡ ನಾ ಸೇರ್ಕೊಳ್ಳಿ ಅಂತಾರ. ಇಟ್ಲನ ಅಧಿಕಾರ ಸೇರಿಸಿದೆ. ಏನ್ ಕೋಟೇಸಿದೆ పేదోళ్ళకి మంచి పని చేయాలా, ఓటేసినారు ఆ రుణం తెంపుకోవాలా, దానికి ఓటేసింది. అదేమన్నా తెలుసునా నీకు? మీ గురువు గోవిందుడికి ఏమన్నా తెలుసునా? మీ గురువు ఎన్ని జమీన్ ఇక్కడ చేసుకున్నాడు, ఏమేమి చేసిండు వాళ్ళ సంబంధికులకి అవంతా ఓటే తీస్తాను. నువ్వు ఆన్సర్ ఇలా ఒకటే నన్ను ನಾವು ಪ್ರಶ್ನೆಗೆ ఒక క్వశ్చన్ ఈనేలేను. KG కోటలో ఉండే జమీన్ 60 ఎకరాలు. కిత్తానూరు శ్రీనివాసపురం తాలూకా మా రోనూరు చంద్రన్ ఇక్కడే వచ్చిండారు. ఆ ఊరు చేసిండారు 60 ఎకరాలు. పేపర్లో 60 ಎಕರೆನಾ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಸ್ವಲ್ಪ ಸಹಾಯ ಮಾಡಬೇಕು.
ಆ 60 ಎಕರೆ ಭೂಮಿ 1930ರಲ್ಲಿ ಮೈಸೂರು ಮಹಾರಾಜರು ಅರಣ್ಯ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತ ದಾಖಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿದ್ದಾರೆ. ಅವರದೇ ಸೀಲು, ಅವರದೇ ಸಹಿ. ಸಾರಿ 121 ಎಕರೆ ಸರ್ವೆ, 121 ಸರ್ವೆ ನಂಬರ್ ಅಲ್ಲಿ 60 ಎಕರೆ ಭೂಮಿ ನಮ್ಮದು ಅಂತೇಳಿ ಅವ್ರ ರೇಟಿಂಗ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ. ಇದು ಫಾರೆಸ್ಟ್ ಇಲಾಖೆಯವರು ಕೊಟ್ಟಿರೋದು, ಅರಣ್ಯ ಇಲಾಖೆಯವರು. ನಾನು ಹೈಲೈಟ್ ಮಾಡಿದ್ದೀನಿ ನೋಡಿ. 1930ರಲ್ಲಿ ವರ್ಗಾವಣೆ ಮಾಡಿದ್ದಾರೆ ಮೈಸೂರು ಮಹಾರಾಜರು. ಈ ಅರಣ್ಯ ಇಲಾಖೆಗೆ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಗೋವಿಂದಗೌಡ ಸಂಬಂಧಿಕರಿಗೆ ನೀವು ಮಾಡಿಕೊಟ್ಟಿದ್ದೀರಲ್ಲ, ಇದನ್ನ ನಾನು 1.5 ತಿಂಗಳ ಮುಂದೆ ನಾನು ಕೇಳಿದ್ನಲ್ಲ ಸಾರ್ವಜನಿಕವಾಗಿ, ನಿಮ್ಗೆ ಉತ್ತರ ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಯಾಕೆ ಬಾಯಿ ಮುಚ್ಕೊಂಡಿದ್ದೀರಿ? ನಿಮ್ ಗುರು ಬೈತಾರ, ಬಡಿಯಕ್ ಬರ್ತಾರ? ನಿಮ್ ಸೆಪ್ಪನ್ ಮಾಟೆಲ್ಲ ನೀವೇನ್ ಮಾತಾಡ್ಬೋದು ಅಂತ ಏನಾರ ಭಯ ಇಡಿಸ್ತಾರ? ಕೂಕೊಂಡೆ ಕೂಕೋ, ಲೇಖ ಅಂತ ಲೇ ಅಂತಾರ? ಅದು ಹೇಳ್ಬೇಕಲ್ಲ. ನಾವು ಬರ್ತೀವಿ ನಿಮ್ ಸಪೋರ್ಟ್ಗೆ. ನೀವು ನಮ್ಮ ಹೆಣ್ಮಗಳು, ನೀವು ನಮ್ಮ ಹೆಣ್ಮಗಳು. ನಿಮಗೆ ಆ ರೀತಿ ದೌರ್ಜನ್ಯ ಮಾಡಿ ಅವರೇನ ತೊಂದರೆ ಕೊಟ್ರೆ ಹೋರಾಟಕ್ಕೆ ಬಿಜೆಪಿ ಇರ್ತದೆ. ಹೇಳಿ ಹೇಳಿ, ಭಯ ಪಡಬೇಡಿ. ಅಧಿಕಾರ ಶಾಶ್ವತ ಅಲ್ಲ. ಇನ್ನು 18-19 ತಿಂಗಳಿಗೆ ಅಷ್ಟೇ ಅಷ್ಟೇ. ಮತ್ತೆ ಜನರ ಹತ್ರ ಹೋಗೋಣ ನಾವು. ಅದ್ರೊಳಗಡೆ ಇರ್ತಕ್ಕಂಥ ಅಧಿಕಾರವನ್ನ ಪ್ರಾಮಾಣಿಕವಾಗಿ ಅಧಿಕಾರವನ್ನ ಮಾಡಿ, ಯಾರಿಗೂ ಎದುರಬೇಡಿ, ಯಾರಿಗೂ ಅಂಜಬೇಡಿ ಅನ್ನುವಂತ ಕಿವಿ ಮಾತನ್ನು ಹೇಳಿಕೆ ಬಯಸ್ತೇನೆ. ನೀವು ಅವ್ರು ಹೇಳಿದಕ್ಕಲ್ಲ ನೀವು ಕಿವಿ ಉಡ್ಸ್ಕೊಂಡು ಇಲ್ಲಿ ತಿರ್ತಕ್ಕಂಥ ಸಾವಿರಾರು ಜನ ನಮ್ಮ ಕಡು ಬಡವರ ತಾಯಿಗಳ ಹೊಟ್ಟೆ ಮೇಲೆ ಹೊಡೆದಿದ್ದೀರಲ್ಲ, ಇದು ನಿಮ್ಗೆ ಒಳ್ಳೇದಾಗತ್ತಾ? ಹೇಳಿ. ಯಾರಿಗೂ ಒಳ್ಳೇದಾಗಲ್ಲ. ನಿಮ್ಮ ಗುಂಪಲ್ಲಿರ್ತಕ್ಕಂಥವ್ರು ನಿಮ್ಮ ಅಧಿಕಾರ ಯಾವಾಗ ಹೋಗ್ತದೋ ಅಂತ ಕಾಯ್ತಾ ಇದ್ದಾರೆ. ದಿನ ಕಡಿಮೆ ಲೆಕ್ಕ ಮೈನಸ್ ಆಗ್ತಾನೆ ಇದೆ. ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಇನ್ನೂ ದಾಖಲೆಗಳು, ಚುನಾವಣೆ ಬರೋರುವಂತೂ ಮಾತಾಡುವಂತ ದಾಖಲೆಗಳು ನಮ್ಮ ಬಳಿ ಇದೆ. ಈ ಕೆಜಿಎಫ್ ಅಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಕಿಚ್ಚು ಕೋಲಾರದ ಪ್ರತಿ ಹಳ್ಳಿಗೂ ಅಂಟ್ಕೊಳ್ತದೆ. ನಮ್ಮ ಜಿಲ್ಲಾಧ್ಯಕ್ಷರ, ನಮ್ಮ ಲೋಕಸಭಾ ಸದಸ್ಯರ ನೇತೃತ್ವದಲ್ಲಿ ನಿಮ್ಮ ಮಾನ ಎಲ್ಲ ಹರಾಜಾಗುವಂತ ದಿನಗಳು ಮುಂದೆ ಬರ್ತದೆ. ಎಚ್ಚೆತ್ಕೊಳ್ಬೇಕು ನೀವೆಲ್ಲರೂ. ಅನ್ಬಾದ ತಾಯಿ ಮಾಡಿದ ವಾಲಿಬರ್ಗಳೇ, உங்களுக்கு ரேஷன் கார்டு இல்ல, பென்ஷன் இல்ல, இது ரெண்டு பத்தி பட்டு பேசுறேன். ஏன்னா 60 ஏக்கர் நேரம், ஐயோ அது எங்க இருக்குது, நம்மளுக்கு எனக்கு பென்ஷன் கொடுத்தா போதும், ரேஷன் கார்டு கொடுத்தா போதும் நீங்க கேட்டீங்க. கரெக்ட் தானே? சரி, 4000 ரேஷன் கார்டு எடுத்துட்டவங்க. இது நாம இல்ல, ரூபா அவங்க அப்பா முனியப்பா, இவங்க 2 பேரும் தான் 4000 ரேஷன் கார்டு எடுத்திருக்குது. இதுக்கு நாம போராட்டம் பண்ணிருக்கோம். தெருவுல நான் வந்திருக்கிறேன், வார்டு வந்திருக்கிறேன், ஊரெல்லாம் பேசுது. சம்பங்கி போராட்டம் பண்றோம், பென்ஷன் வருது, ரேஷன் கார்டு வருது, நம்மெல்லாம் பொண்ணு வாங்குவோம்னு சொல்லி வந்திருக்கிறாங்க. இங்க இருக்கிறவங்க யாருக்கும் நான் காசு கொடுக்கல. நீங்க 200 பேர் 300 ரூபாய் கொடுத்துட்டு அங்க முனிசிபாலிட்டி கிட்ட கொடுத்துருக்கிறீங்க. உங்களுக்கு வெக்கம் வருது இல்லையா? அது இன்னைக்கே செய்யணுமா? நீ வச்சு டேட் எது? 14ஆம் தேதி. நான் வச்சு டேட் 5ஆம் தேதி. அது எல்லாத்துக்கு முன்னாடி வந்துச்சு, 9 நாள் முன்னாடி. பயம் பயம். நான் பேசுறது இல்லை, ஊரெல்லாம் பேசுது, ஊரெல்லாம் பேசுறேன். ரூபா மேடம் ரெஸ்பெக்ட் கொடுத்து பேசுறேன். உடனே உங்க அப்பாவுக்கு சொல்லிட்டு இன்னைக்கு சாயங்காலம் வீட்டுக்கு போங்க. இதெல்லாம் சண்டே இருக்குதா தெரியல, ஏன்னா இதுல மத்தியில குழு இருக்கு. அவங்கதான் இந்த குடும்பத்தை ஸ்டார்ட் பண்ணிருக்காங்க. நீங்க அதுக்கு பயப்படாம அப்பா வீட்டுக்கு போய், அப்பா எங்க கான்ஸ்டியூன்சில 4000 ரேஷன் கார்டு நீ எடுத்துக்கிறேன்னு கேட்கணும். இப்ப கேட்கணும். அப்பாவே என்னை நம்பி ஓட்டு போட்டு ஜெயிக்க வச்சிருக்கிறாங்க, அதனால எனக்கு 4000 கார்டு கொடுக்கலன்னா திருப்பி நான் வேறு தெருவுக்கு நான் போக முடியாது, ஓட்டு கேட்க முடியாது. அப்படியே நான் போல எனக்கு கோல எடுத்து இதெல்லாம் தோல்பை தொட்டுடுவாங்க. அதனால தயவு செஞ்சு நீங்க இன்னைக்குதான் ஆர்டர் பண்ணி ஒரு சர்க்குலர் கொடுங்க நீங்க கேட்கணும். அப்பா வீட்டுல போயிட்டு உங்க அப்பாவே மந்திரி இருக்கும் போது எந்த பயம் சொல்லணும்?
யாரும் அடுத்தவங்க மந்திரியிருந்தா எப்படி கேட்கறது, என்ன சட்டம் அது இது வந்து பேசுவாங்க. இப்ப வந்து சட்டம் கிட்ட ஒண்ணு இல்ல, நீ போகாத இருக்கிறதா சட்டம். அப்பா கிட்ட போய் கேட்காத ஒரு சட்டம், போகணும் கேட்கணும். பென்ஷன் யாருது? இவங்க வீட்டு கிட்ட இருக்கிற பென்ஷன்களை வாங்கிட்டு என்ன பண்றீங்க? அந்த 800 ரூபாய், 1000 ரூபாய், 1200 ரூபாய் ஏன் வாங்குனீங்க வாபஸ்? நீங்க கேட்கிற டாக்குமெண்ட் அவங்ககிட்ட எங்க இருக்குது கேட்டா, நீ மருந்துகளை நீங்க தூர வைக்கணும், குடும்பம் ஒன்னா இருக்கக்கூடாது, நீங்க எல்லாம் பிரிச்சுட்டு வாங்கன்னு சொல்றீங்க. நீங்க இந்த மாதிரி இந்த தாசில்தார் 1 மாசம் இருக்குது வந்து, இந்த மாதிரி நான் 1 மாசம் பின்னாடி ஒரு லெட்டர் கொடுத்தேன். பாருங்க, பென்ஷன் இப்ப இருக்குது, ரேஷன் கார்டு இப்ப இருக்குது, 60 ஏக்கர் நேரம் அந்த இது சீனிவாஸ் புத்தகம் திருட்டு இருக்கிறாங்க, அது வாபஸ் வாங்குங்கன்னு நான் சொன்னேன். இது வரைக்கும் இந்த மூச்சு வாங்கி ஒரு வார்த்தை கூட பேசணும். பிரஸ்காரம் நீங்க கேட்டீங்க தெரியாது. எல்லா கோவிந்தோட ரிலேஷனுக்கே செஞ்சுட்டு இருக்கிறாங்க. அவங்க பேர்ல எவ்வளவு நிலம் இருக்குதுன்னு கூட டாக்குமெண்ட் வாங்கி இருக்கிறாங்க. இதை டைரக்ட் பண்றதுக்கு யார் நேரம் 60 ஏக்கர், 100 ஏக்கர், 200 ஏக்கர் யாருல இருந்தா உனக்கு தாக்கத்து இருந்தா நீ எடுத்துக்கோ, இல்ல உனக்கு தாக்கத்து இருந்தா நான் செஞ்சுட்டு தப்புன்ட்டு எல்லாம் நம்ம கான்சென்ட்ரேட் கொடு. எப்படி சீனிவாஸ் தாலுக்கு எடுத்துட்டு போனீங்க? இதுக்கு யார் இன்ஃப்ளூயன்ஸ் பண்ணாரு? நீங்க யாரு எம்எல்ஏ? நீ சொல்லாம இந்த அதிகாரிகளை வேலை செஞ்சாங்க, இவங்க வேலை செஞ்சு கொடுத்தாங்க. இந்த கச்சேரிக்கு வந்தா ಒಂದು ರೇಷನ್ ಕಾರ್ಡ್ಕೋ ಪೆನ್ಷನ್ಕೋ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ வந்தா பணம் பணம் பணம்னு சொல்லி கேக்குது. சேரு பணம்னு கேக்குது, ஜேபன் பணம் கொடுன்னு கேக்குது. அந்த சேர்ல போற ஆளு கூட பணம்னு கேக்குது. எங்க பணம் எவ்வளவு பணம் கொடுக்கணும் சொல்லுங்க. ரேஷன் கார்டுக்கு 2000 3000, இந்த இன்கம் சர்டிபிகேட் கேஸ்ட் சர்டிபிகேட்டுக்கு 2000 3000 யாரப்பா வீட்டு பண்ண? ஏன் கவர்மெண்ட் பேமெண்ட் கொடுக்காத உங்களுக்கு? இல்ல அங்கேதான் இன்னொரு எம்எல்ஏக்கு கோயில்களுக்கு எடுத்துட்டு போய் எங்க கொடுக்கணுமா காசு பணம்? இந்த எம்எல்ஏக்கு வெக்கம் இல்ல? உன் பதவியே உன் அதிகாரத்தை நீ நிரூபிக்கணும், சாதிக்கணும். இது ஜன ஓட்டு போட்டு உனக்கு கோயில்களோட கதா அவங்களுக்கு என்ன மரியாதை? உன் குரு என்ன உங்க வீட்டை வச்சுக்கலாம், ஜனங்க முன்னாடி என்ன தரு குரு? இந்த மாதிரி நீங்க யார் யார் வந்திருக்கிறீங்க, ரேஷன் கார்டு பென்ஷன் இது பிராரம்பிச்சிருக்கிறோம் போராட்டம் கொடுக்கிற வரைக்கும் நாங்க எல்லாம் இந்த போராட்டத்தை எப்பவும் விடுறதே இல்லை. போராட்டம் பண்றோம், பெங்களூர்ல நம்ம ஸ்டேட் பிரசிடென்ட் சொல்லி போராட்டம் பண்றோம். அப்புறம் நம்ம கவர்மெண்ட் வந்துச்சுன்னா ஒன்றே வருது, நீங்க எல்லாம் மனசுல வைங்க, நானே நிக்கிறேன், நீங்க எல்லாருமே நம்ம கவர்மெண்ட் வரும் முன்னாடி நம்ம டிஸ்ட்ரிக்ட் பிரசிடென்ட் ரிக்வெஸ்ட் பண்ணி, நம்ம விபாக் பிரபாய் நம்ம லீடர் வந்திருக்காங்க பேட்டங்க, அவங்க ரிக்வெஸ்ட் பண்ணி எம்பிக்கு ஒரு அப்பீல் பண்றேன். ஸ்டேட் பிரசிடென்ட் கிட்ட சொல்லி நேனோ பிளாஸ்ல இது யார் யாருக்கு பென்ஷன் அது எவ்வளவுனா பணம் வரட்டும், அவங்களோட வீட்டுல ஏதானா சம்பாதனை பண்ணட்டும், மறுபடி திருப்பி அவங்களுக்கு பென்ஷன் வரணும், ரேஷன் கார்டு வரணும், எதுக்கு அந்த இன்சூரன்ஸ் நாங்கெல்லாம் மேனிஃபெஸ்டோ கொடுத்து உங்களுக்கு எல்லாம் வரணும். இது அசூரன்ஸ் பண்றாங்க. ஆனா இவங்க பார்க்கலாம் நம்ம போராட்டம் பண்ணிருக்கிற இப்போ அவங்களுக்கு இது மெமரேண்டம் கொடுக்குறோம். அவங்க எதனா ஸ்டெப் எடுக்கலன்னா இங்க இருக்கிற ஒவ்வொரு ஆபீஸ் கூட ஆபீசர் கூட என்னென்ன செய்யணும் எல்லாம் தெரியும் நம்மளுக்கு. யாரு கூட அதுக்கு நம்ம எம்பி இருக்கும் போது பண ஸ்டேட் கவர்மெண்ட் பணம் பிடிச்சி இது கட்டி இனாகிரேஷனுக்கு நம்ம ரெவென்யூ மினிஸ்டர் அசோகனா வந்தார். அதனால இங்க வந்திருக்கிறவங்க யாரோ நீங்க ನೋಡ್ಕೊಡಾದೀಗ ಉಂಗು ವೀಟ್ ಪಿಳ್ಳೆ ಮಾತ್ರ ನಾವು ವೇಲೆ ಸೇರೆ ನಿಮ್ಮ ಮನೆ ಮಗಳಾಗಿ ನಾನು ಇರ್ತೇನೆ, ನಿಮ್ಮ ಸೇವಕರಾಗಿ ಕೆಲಸ ಮಾಡ್ತೇನೆ. ನಿಮ್ಮ ಪರವಾಗಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ಮುಖಂಡರೆಲ್ಲ ಜೊತೆ ಇಟ್ಕೊಂಡು ನಿಮಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತೇವೆ. ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ನಮ್ಗೆ ಈ ಹೋರಾಟ ಮಾಡ್ಲಿಕ್ಕೆ ಸಹಕರಿಸಿದ್ದಾರೆ. ಎಲ್ಲೋ ಒಬ್ಬೊಬ್ಬರು ಸ್ವಲ್ಪ ವಿರುದ್ಧ ಮಾಡ್ತಾರೆ ಇದ್ದೇ ಇರ್ತಾರೆ. ನಮ್ಮ ಜಿಲ್ಲಾಧ್ಯಕ್ಷರು ಹೇಳಕ್ಕೆ ಇನ್ನು ಉಳಿದ ಎಲ್ಲ ಅಧಿಕಾರಿಗಳು ಎಲ್ಲರೂ ನಮ್ಮ ವಿರುದ್ಧ ಇಲ್ಲ. ಅದಕ್ಕಾಗಿ ತಾಲೂಕು ತಹಸೀಲ್ದಾರ್ಗೆ ನಾವು ಈ ಹೋರಾಟದ ಮೂಲಕ ನಾವು ವಿನಂತಿಯನ್ನ ಮಾಡ್ತೇವೆ. ನಾವು ಕೊಟ್ಟಂತ ಮನವಿಗೆ ನೀವು ಯಾವ ಕ್ರಮ ತೆಗೆದುಕೊಂಡಿದ್ದೀರಿ ಅನ್ನುವಂಥದ್ದನ್ನ ಒಂದು ವಾರದ ಒಳಗಡೆ ನಮಗೆ ಕೊಡಬೇಕು.
ಒಂದು ವಾರದೊಳಗಡೆ ನಿಮ್ಮ ಕ್ರಮವನ್ನು ಕೊಡಬೇಕು. ಕಳೆದ ಸಾರಿ ಬಂದಾಗ ನೀವು SIR ಅಂತ ಹೇಳಿ ನಮ್ಗೆ ಸಮಯ ತಗೊಂಡ್ರಿ. SIR ಮುಗ್ದೋಯ್ತು, ಇವತ್ತೈದು, ಇನ್ನು 3 ದಿವಸ ಅದು ಮುಗ್ದೋಗುತ್ತೆ. ಇನ್ನು ಯಾವುದು ಅದು ಉಳಿಯೋದಿಲ್ಲ. ನಿಮ್ಗೇನಂತ ಟೆನ್ಷನ್ ಏನಿಲ್ಲ. ನಾವು ಕೇಳುವಂತ ಪ್ರಶ್ನೆಗೆ ನೀವು ಉತ್ತರವನ್ನ ಬರವಣಿಗೆಯಲ್ಲಿ ಕೊಡಬೇಕು. ನಿಮ್ ಕೈಗೆ ಆಗತ್ತಾ ಇಲ್ಲ ಅನ್ನೋದನ್ನು ಕೊಡಿ. ಇಲ್ಲ ಮಾಡಿರೋ ತಪ್ಪೇನಿದ್ರೆ ತಪ್ಪು ಅಂತಾನು ಕೊಡಿ. ನೀವು ಸತಾಯಿಸ್ಕೊಂಡು ಈ ನೊಂದ ಜನರಿಗೆ ಬಾಯಲ್ಲಿ ಮಣ್ಣಾಕಕ್ ಹೋಗಬೇಡಿ. ಈ ಕ್ಷೇತ್ರದ ಶಾಸಕರು ಸೂಪರ್ MLA ಮಾಡದಂಗೆ ನೀವು ಮಾಡಕ್ ಹೋಗಬೇಡಿ. ನೀವು ಕಾನೂನಿನ ಚೌಕಟ್ಟಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅದನ್ನ ಮೀರಿ ಏನೂ ಮಾಡಕ್ ಹೋಗಬೇಡಿ ಅನ್ನುವಂತ ವಿನಂತಿಯನ್ನ ಮಾಡಿ ಇಲ್ಲಿ ಬಂದಂತ ನೂರಾರು ಜನರಿಗೆ ಏನೇನು ಸಮಸ್ಯೆಗಳು ಎತ್ಕೊಂಡ್ ಬಂದಿದ್ರು ಅದಕ್ಕೆಲ್ಲ ಸ್ಪಂದಿಸಿ ಕೆಲಸ ಮಾಡಬೇಕು. ತಾಲೂಕು ಆಫೀಸಲ್ಲಿ ಯಾರಿಗೂ ಕೂಡ ನೀವು ಹಣ ವಸೂಲಿ ಮಾಡೋದಕ್ಕೆ ಬಿಡಬಾರದು. ಬಡವರು ಬರ್ತಕ್ಕಂಥವ್ರಿಗೆ ನೀವು ನೇರವಾಗಿ ಅವರ ಸಮಸ್ಯೆಗಳನ್ನ ಆರಿಸಿ ಅವರಿಗೆ ಪರಿಹಾರವನ್ನು ಒದಗಿಕೊಡಬೇಕು ಅನ್ನುವಂತ ವಿಷಯವನ್ನ ನಿಮ್ ಗಮನಕ್ಕೆ ತಂದು ನಾವು ಈಗ ನಡೆಯುವಂತ ಈ ಸಾಂಕೇತಿಕ ಕಾರ್ಯಕ್ರಮವನ್ನ ನೀವು ಲಘುವಾಗಿ ತೆಗೆದುಕೊಳ್ಬಾರ್ದು. ಇದು ಒಂದು ರೀತಿ ಹೋರಾಟದ ಪ್ರಾರಂಭದ ದಿನ ಅಂತ ತೆಗೆದುಕೊಳ್ಬೇಕು. ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರಕ್ಕೆ ಇಲ್ಲಿ ಬಂದ್ರೆ ನೀವು ಕೇಳಬಾರ್ದ ದಾಖಲೆಗಳನ್ನ ಕೇಳೋದು, ಅವರ ಹತ್ರ ಇಲ್ಲದೆ ಇರ್ತಕ್ಕಂತ ದಾಖಲೆಗಳನ್ನ ಕೇಳೋದು, ನೀವು ವಾಪಸ್ ಕಳಿಸೋದು, ಆಮೇಲೆ ವಯಸ್ಸಾದವರೆಲ್ಲ ಬಂದ್ರೆ ನೀವು ಬೈದು ಕಳಿಸೋದು, ಇಲ್ಲಿ ಮರ್ಯಾದೆಯಿಂದ ಮಾಡುವಂತದ್ದು ಮಾಡಕ್ ಹೋಗಬೇಡ್ರಿ. ಸರ್ಕಾರ ಆಫೀಸ್ ಇರೋದು ಇಂಥವ್ರು ಬಂದಾಗ ಪ್ರೀತಿಯಿಂದ ಮಾತಾಡಿ ಅವ್ರಿಗೆಲ್ಲ ಕೆಲಸಗಳನ್ನ ಮಾಡ್ಕೊಡ್ಬೇಕು. ಆಗದೆ ಇರ್ತಕ್ಕಂಥ ಕೆಲಸ ಕೂಡ ಯಾವ ರೀತಿ ಪರಿಹಾರ ಹುಡುಕ್ಬೇಕು ಅನ್ನೋಂಥದ್ದನ್ನ ಹುಡುಕಿ ಅವ್ರಿಗೆ ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಇಷ್ಟೊಂದು ವಿಷಯಗಳನ್ನ ನಿಮ್ಮೆಲ್ಲರ ಮುಂದೆ ತಾಲೂಕು ಕಚೇರಿಯಲ್ಲಿ ಧ್ವನಿ ಮೂಲಕ ಮಾತಾಡಿದ್ದೇನೆ.